ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಟೈಟಲ್ಲು ತಮ್ಮನೆಲ್ಲ ನೋಡಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ನಾ ಯಾವ ವಿಡಿಯೋ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, ಇವಾಗ ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡಿಂಗಲ್ಲಿರೋ ಒಂದು ವಿಡಿಯೋ ಈ ಥರದ ವಿಡಿಯೋ. ಎಲ್ಲರೂ ಈ ವಿಡಿಯೋಗೋಸ್ಕರನ ಕಾಯ್ತಾ ಇದ್ದೀರಿ. ಈ ಥರ ವಿಡಿಯೋನ ಯಾವ ಥರ ಎಡಿಟ್ ಮಾಡೋದು ಅಂತ ನನಗೆ ಗೊತ್ತಿರೋ ಮಾಹಿತಿನ ನಿಮಗೆ ಸಣ್ಣದಾಗಿ ತಿಳಿಸ್ತೀನಿ. ವಿಡಿಯೋ ಡೀಟೇಲ್ ಆಗಿರುತ್ತೆ. ವಿಡಿಯೋನ ಸೂಕ್ಷ್ಮವಾಗಿ ವಿವರಿಸಿ ಪೂರ್ತಿ ವಿಡಿಯೋ ನೋಡಿ, ಅಂದರೆ ವಿಡಿಯೋ ಚೆನ್ನಾಗಿ ತಿಳಿಯುತ್ತೆ. ವಿಡಿಯೋ ತಿಳಿದ ಮೇಲೇ ಪೂರ್ತಿ ವಿಡಿಯೋ ನೋಡಿದ ಮೇಲೇ ವಿಡಿಯೋನ ಟ್ರೈ ಮಾಡಿ. ಜಸ್ಟ್ 4 to 5 ಇಮೇಜಸ್ನ ಮಾತ್ರ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಬರುತ್ತೆ. ಅನ್ಲಿಮಿಟೆಡ್ ಇಮೇಜಸ್ ಇರೋದಿಲ್ಲ. ಸೊ ಸುಮ್ಮನೆ ಹಾಳು ಮಾಡ್ಕೋಬೇಡಿ ಚಾನ್ಸಸ್ನ. ನಿಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ಫೋಟೋಸ್ನ ಅಷ್ಟೇ ನೀವು ಕ್ಲಿಕ್ ಮಾಡಿ ಈ ಥರ ಮಾಡಿ ಆ ಫೋಟೋಸ್ಗಳನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ವಿಡಿಯೋ ಯಾವ ಥರ ಮಾಡೋದು, ಫೋಟೋ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ, ಪೂರ್ತಿ ವಿಡಿಯೋ ನೋಡೋಣ. ವಿಡಿಯೋ ಏನಾದರೂ ಸ್ವಲ್ಪನಾದರೂ ಲೈಕ್ ಆದರೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೂ ಇನ್ನೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿಬಿಡಿ. ಮತ್ತು ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಯಾಕಾಗಿಲ್ಲ ಅಂತ ನಾನು ತಿಳ್ಕೊಂಡು ಮುಂದಿನ ವಿಡಿಯೋದಲ್ಲಿ ಆ ಥರ ತಪ್ಪನ್ನ ನಾನು ಮಾಡೋದಕ್ಕೆ ಹೋಗಲ್ಲ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಬಂದಿದ್ದಕ್ಕೆ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಡೀಟೇಲಾಗಿ ವಿಡಿಯೋ ಹೇಳ್ತೀನಿ, ವಿಡಿಯೋನ ನೋಡೋಣ ಸ್ನೇಹಿತರೆ. ವೆಲ್ಕಮ್ ಟು ಮೊಬೈಲ್ ಸ್ಕ್ರೀನ್ ಗೈಸ್. ಯಾವುದಾದ್ರೂ ಒಂದು ಈ ಸರ್ಚ್ ಇಂಜಿನ್ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಇಂಜಿನ್ ಅಂದರೆ ಗೂಗಲ್ ಆಗಿರ್ಬೋದು, ಇಲ್ಲ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಗೂಗಲ್ ಕ್ರೋಮ್ ಅಥವಾ ಗೂಗಲ್ನ ಓಪನ್ ಮಾಡ್ಕೊಂಡು ಗೂಗಲಲ್ಲಿ ಹೋಗಿ ಜಸ್ಟ್ ChatGPT ಅಂತ ಸರ್ಚ್ ಮಾಡಿ. ChatGPT ಸ್ಪೆಲ್ಲಿಂಗ್ ಹೇಳ್ತೀನಿ ಕೇಳಿ ಸ್ನೇಹಿತರೆ. ChatGPT ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಈ ಥರ ಒಂದು ನಿಮಗೆ ಪೇಜ್ ಕಾಣಿಸುತ್ತೆ. ಇಂಟ್ರೊಡ್ಯೂಸಿಂಗ್ ChatGPT ಅಂತ ಇರುತ್ತೆ. ಅದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿರುತ್ತೆ ಜಸ್ಟ್ ಟ್ರೈ ChatGPT ಅಂತ ಇರುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ತಕ್ಷಣ ಲಾಗಿನ್ ಮೇಲೆ ಟ್ಯಾಪ್ ಮಾಡಿ. ಸ್ವಲ್ಪ ವೇಟ್ ಮಾಡಿ. ಇನ್ ಕೇಸ್ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿದರೆ ಜಸ್ಟ್ ಸೈನ್ ಅಪ್ ವಿತ್ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನಿಮ್ಗೆ ಬೇಕಾಗಿರೋ ಇಮೇಲ್ ಐಡಿನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅಕೌಂಟು ಓಪನ್ ಆಗುತ್ತೆ. ಇಷ್ಟೇ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ. ಜಸ್ಟ್ ಒಂದು ನಿಮ್ಗೆ ಬೇಕಾಗಿರೋ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಟೈಪ್ ಮಾಡಬೇಕು. ಏನಂತ ಟೈಪ್ ಮಾಡಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ, ಕರೆಕ್ಟಾಗಿ ತಿಳ್ಕೊಳ್ರಿ. TURN ಟರ್ನ್ THIS. ಒಂದು ಸೆಕೆಂಡ್, ಕನ್ನಡ ಟೈಪ್ ಆಯಿತು, ಸಾರಿ. TURN ಟರ್ನ್ THIS ಟರ್ನ್ ದಿಸ್ IMAGE image to into image into turn image into Ghibli style. GHIBLI STYLE Ghibli style. ಟರ್ನ್ ದಿಸ್ ಇಮೇಜ್ ಇಂಟು ಗಿಬ್ಲಿ ಸ್ಟೈಲ್ ಅಂತ ಸರ್ಚ್ ಮಾಡಿ. ಜಸ್ಟ್ ಇಲ್ಲಿರೋ ವೈಟ್ ಆ್ಯರೋ ಮಾರ್ಕ್ನ ಟಚ್ ಮಾಡಿ ಆ್ಯಂಡ್ ವೇಟ್ ಮಾಡಿ. ಸ್ವಲ್ಪ ವೇಟ್ ಮಾಡಿದ ತಕ್ಷಣ ಯು ಕ್ಯಾನ್ ಸಿ ನೀವು ಇವಾಗ ನೋಡ್ಬೋದು ಜಸ್ಟ್ ಜನ್ರೇಟ್ ಆಗ್ತಾಯಿದೆ ವಿಡಿಯೋ, ಫೋಟೋ. ವೇಟ್ ಮಾಡಿ. ವೇಟ್. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಫೋಟೋ ಕ್ರಿಯೇಟ್ ಆಗ್ತಾ ಇದೆ. ವೇಟ್ ಫಾರ್ ರಿಸಲ್ಟ್. ಸ್ವಲ್ಪ ವೇಟ್ ಮಾಡಿ ಸ್ನೇಹಿತರೆ. ಓಕೆ, ಯು ಕ್ಯಾನ್ ಸಿ ದಿಸ್. ನೀವು ನೋಡ್ತಾ ಇರ್ಬೋದು. ಓ ಸೂಪರ್. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ಥರ ವಿಡಿಯೋ ಕ್ರಿಯೇಟ್ ಆಗ್ತಾ ಇದೆ ಅಂತ. ಫೋಟೋ ಕ್ರಿಯೇಟ್ ಆಗ್ತಾ ಇದೆ ಅಂತ. ವಾವ್. ವೇಟ್ ಸ್ನೇಹಿತರೆ, ಸ್ವಲ್ಪ ಲೇಟ್ ಆಗುತ್ತೆ. ತುಂಬ ಕ್ರೌಡ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಮಸ್ತಾಗಿ ಕ್ರಿಯೇಟ್ ಆಗುತ್ತೆ. ಓಕೆ,
ನೀವು ಇವಾಗ ಇದನ್ನು ಯಾವ ಥರ ಯೂಸ್ ಮಾಡ್ಬೋದು ನೋಡಿ ಸ್ನೇಹಿತರೆ. ಓಪನ್ ಆಯ್ತಲ್ವ, ನಾವು ಅಪ್ಲೋಡ್ ಮಾಡಿರೋ ಫೋಟೋ ಟರ್ನ್ ದಿಸ್ ಇಮೇಜ್ ಇಂಟು ಗಿಲ್ಲಿ ಸ್ಟೈಲ್ ಅಂತ ಮಾಡಿದೆ. ಸೊ ಅಕೌಂಟ್ ಇವಾಗ ಇದು ಆಯಿತು. ಇದನ್ನು ನೀವು ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು. ಜಸ್ಟ್ ಇಲ್ಲಿ ಮೇಲ್ಗಡೆ ಕಾಣ್ತಾ ಇರೋ ಡೌನ್ಲೋಡ್ ಬಟನ್ನ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಂಡ್ರಿ, ಸೇವ್ಡ್. ಇದು ನಿಮ್ಮ ಗ್ಯಾಲರಿಲಿ ಇವಾಗ ಸೇವ್ ಆಗಿರುತ್ತೆ. ಇದನ್ನು ನೀವು ಎಲ್ಲಿ ಬೇಕಾದರೂ ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ.